ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂತ ಅನ್ನೋದಾದರೆ, ಗೃಹಲಕ್ಷ್ಮಿ ಯೋಜನೆಯ ಹಣ ಬ್ಯಾಂಕಲ್ಲಿ ಕಟ್ ಆಗ್ತಾ ಇದೆ. ಸೊ ಯಾಕೆ ಗೃಹಲಕ್ಷ್ಮಿ ಹಣ ಬ್ಯಾಂಕಲ್ಲಿ ಕಟ್ ಆಗ್ತಾ ಇದೆ, ಇದರ ಕಾರಣ ಏನು ಮತ್ತು ಯಾರು ಈ ಒಂದು ಗೃಹಲಕ್ಷ್ಮಿ ಹಣವನ್ನು ಕಟ್ ಮಾಡ್ತಾ ಇದ್ದಾರೆ ಅಥವಾ ಬ್ಯಾಂಕಿನವರೇ ಕಟ್ ಮಾಡ್ಕೊಳ್ತಿದ್ದಾರಾ? ಹಾಗಿದ್ರೆ ಸರ್ಕಾರನೇ ಈ ಒಂದು ಮುನ್ನೆಚ್ಚರಿಕೆ ಕೊಟ್ಟಿದೆ. ಸೊ ಮುನ್ನೆಚ್ಚರಿಕೆ ಏನಪ್ಪ ಅಂತಂದರೆ, ನಾವು ನಿಮ್ಮ ಒಂದು ಹಣನ ಯಾವುದೇ ರೀತಿ ಗೃಹಲಕ್ಷ್ಮಿ ಹಣನ ಕಟ್ ಮಾಡ್ಕೊಂಡಿಲ್ಲ. ಸೊ ಇದನ್ನು ಯಾರು ಕಟ್ ಮಾಡ್ಕೊಳ್ತಿದ್ದಾರೆ ಅಂತ ನಮಗೂ ಕೂಡ ಗೊತ್ತಿಲ್ಲ ಅಂತ ಸರ್ಕಾರನೇ ಮಾಹಿತಿ ಕೊಟ್ಟಿದೆ. ಸೊ ಹಾಗಿದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣನ ಯಾರು ಕಟ್ ಮಾಡ್ಕೊಳ್ತಿದ್ದಾರೆ ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಸೊ ಇನ್ನೊಂದು ಏನಪ್ಪ ಅಂತಂದರೆ, ಇದರ ಜೊತೆಗೆ ಅನ್ನಭಾಗ್ಯ ಯೋಜನೆಯ ಹಣ ಕೂಡ ಕೆಲವೊಬ್ಬರಿಗೆ ಬರ್ತಿಲ್ಲ. ಯಾಕೆ, ಏನಾಗಿದೆ ಮತ್ತು ಅದರ ಸೊಲ್ಯೂಷನ್ ಏನು? ಅನ್ನಭಾಗ್ಯ ಯೋಜನೆಯ ಹಣ ಮತ್ತು 1ನೇ 2ನೇ ಕಂತಿನ ಹಣ ಕೂಡ ಬಂದಿದೆ, ಆದರೆ 3ನೇ ಕಂತಿನ ಹಣ ಕೂಡ ಬಂದಿಲ್ಲ ಅಂತ ಹೇಳಿದರು. ಸೊ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಸೊ ಆದರೆ ಯಾರು ಈ ವಿಡಿಯೋನ ನೋಡ್ತಿದ್ದೀರೋ ಮಧ್ಯೆ ಮಧ್ಯೆ ಓಡಿಸ್ಬೇಡಿ, ಯಾಕಂದರೆ ಈ ಒಂದು ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೀವು ಸ್ಕಿಪ್ ಮಾಡಿ ನೋಡೋದರಿಂದ ಈ ಒಂದು ವಿಡಿಯೋ ಸಂಪೂರ್ಣವಾಗಿ ತಿಳಿಯೋದಿಲ್ಲ. ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ, ಹಾಗೆ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನ್ಗೆ ಬಂದು ತಲುಪುತ್ತೆ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಬನ್ನಿ ಮತ್ತೇಕೆ ತಡ, ನಮ್ಮ ಮೇನ್ ಟಾಪಿಕ್ಗೆ ಹೋಗೋಣ. ಸೊ ಗೃಹಲಕ್ಷ್ಮಿ ಹಣ ಏನಕ್ಕೆ ಬರುತ್ತಿಲ್ಲ ಅಂದರೆ, ನಿಮಗೆ ಗೊತ್ತಿಲ್ಲದೇ ದುಡ್ಡು ಸ್ಕ್ಯಾಮ್ ಆಗ್ತಾಯಿದೆ. ಸೊ ಹೌದು ಸ್ನೇಹಿತರೆ, ಈ ಒಂದು ಕರ್ನಾಟಕ ಡಿಸ್ಟಿಕಲ್ಲಿ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಅದು ಹೇಗೆ ಅಂತೀರಾ? ಅದು ಬಂದುಬಿಟ್ಟು 1,000 ಅಲ್ಲ 2,000 ಅಲ್ಲ, ಬರೋಬ್ಬರಿ 64,000 ರೂಪಾಯಿಗಳು. ಅದು ಅವರಿಗೆ ಗೊತ್ತಿಲ್ಲದೇ ಆಗಿದೆ. ಅವರು ಬ್ಯಾಂಕಿಗೆ ಹೋಗಿ ಸ್ಟೇಟ್ಮೆಂಟ್ ತೆಗೆದಾಗ ಗೊತ್ತಾಗುತ್ತೆ ಆ ಒಂದು 64,000 ರೂಪಾಯಿಯನ್ನು ಕಟ್ಟಾಗಿರೋದು. ಇದು ಕೂಡ ಬ್ಯಾಂಕ್ ಅವರೇ ಕೊಟ್ಟ ಮಾಹಿತಿಯಾಗಿರುತ್ತೆ. ಆದರೆ ಅವರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಥವಾ ಇಲ್ವಾ ಅಂತ ಚೆಕ್ ಮಾಡಿದ್ದೀನಿ ಅಂತ ಕೇಳಿದ್ದಾರೆ. ಆದರೆ ಅದು ಹೇಗೆ ಅನ್ನೋದನ್ನೇ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ನಿಮ್ಮೂರಲ್ಲಿ ಅಥವಾ ಬೇರೆ ಹಳ್ಳಿಯಲ್ಲಿ ಸಣ್ಣ ಪುಟ್ಟ ಬ್ಯಾಂಕ್ ತರಹ ನಾವು ಬ್ಯಾಂಕ್ ಸಂಬಂಧಿಸಿದಂತೆ ಕೆಲವು ವರ್ಕ್ ನಮಗೂ ಬರುತ್ತೆ ಅಂತ ಹೇಳಿ ನಿಮ್ಮ ಒಂದು ಅಮೌಂಟ್ ಚೆಕ್ ಮಾಡಿ ನೀವು ಹೋದ್ಮೇಲೆ ಅವರು ಅಮೌಂಟನ್ನು ಸ್ಕ್ಯಾಮ್ ಮಾಡಿ ಕದೀತಿದ್ದಾರೆ ಅಂತ ನಮ್ಮ ಕರ್ನಾಟಕ ಸರ್ಕಾರನೇ ಮಾಹಿತಿ ಕೊಟ್ಟಿದೆ. ಸೊ ಸಾಕಷ್ಟು ಪ್ರದೇಶಗಳಲ್ಲಿ ಈ ಒಂದು ಸ್ಕ್ಯಾಮ್ ನಡೀತಿದೆ. ಸೊ ನೀವು ಯಾರು ಮೋಸ ಹೋಗಬೇಡಿ. ನಿಮ್ಮ ಒಂದು ಸಮೀಪದ ಬ್ಯಾಂಕಲ್ಲಿ ಹೋಗಿ ನೀವು ಗೃಹಲಕ್ಷ್ಮಿ ಅಪ್ಡೇಟನ್ನು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ 5ನೇ ಕಂತಿನ ಹಣ ಬಂದಿಲ್ಲ ಅಂತ ಭಯ ಬೇಡ ಸ್ನೇಹಿತರೆ, ಯಾಕಂದರೆ ಜನವರಿ ಲಾಸ್ಟ್ ವೀಕಲ್ಲಿ ಹಾಕಿ ಕಂಪ್ಲೀಟ್ ಮಾಡ್ತೀವಿ ಅಂತ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಟಾಪಿಕ್ ಏನಪ್ಪ ಅಂತಂದರೆ, ನಮ್ಮ ಅನ್ನಭಾಗ್ಯ ಯೋಜನೆಯ ಹಣ 3ನೇ ಮತ್ತು 4ನೇ ಕಂತಿನ ಹಣ ಇನ್ನೂ ನಮ್ಮ ಬ್ಯಾಂಕ್ ಖಾತೆಗೆ ಬಂದಿಲ್ಲ ಅಂತ ತುಂಬ ಜನ ಕಮೆಂಟ್ ಕೂಡ ಮಾಡಿದರು. ಸೊ ಯಾಕೆ ಈ ಒಂದು ಅಮೌಂಟನ್ನು ಬರ್ತಾ ಇಲ್ಲ ಅಂತ ನೋಡೋದಾದರೆ, 1ನೇ ಮತ್ತು 2ನೇ ಕಂತಿನ ಹಣ ಬಂದಿದೆ, ಆದರೆ 3ನೇ ಮತ್ತು 4ನೇ ಕಂತಿನ ಹಣ ಬರುತ್ತಿಲ್ಲ. ಯಾಕೆ, ಏನಾಗಿದೆ ಮತ್ತು ಏನು ಇದರ ಕಾರಣ ಅಂತ ತಿಳ್ಕೊಬೇಕಾದ್ರೆ, ಸೊ ಅದಕ್ಕಿಂತ ಮುಂಚೆ ಸರ್ಕಾರ ಏನು ಹೇಳಿದೆ ಅಂದರೆ, ಸರ್ಕಾರದ ಉತ್ತರ ಇದು ಆಗಿರುತ್ತೆ ಸ್ನೇಹಿತರೆ. ಅನ್ನಭಾಗ್ಯ ಯೋಜನೆಯ 1ನೇ ಕಂತಿನ ಹಣ ಬರದೇ ಇರುವ ಜನರು ನೋಡಿದಾದರೆ 20 ಲಕ್ಷ ಜನ ಇದ್ದರು ಅಂತ ಹೋದ ತಿಂಗಳು ಮಾಹಿತಿ ಕೊಟ್ಟಿತ್ತು. ಸೊ ಈ ತಿಂಗಳು ನೋಡೋದಾದರೆ ಬರೀ 7 ಲಕ್ಷ ಜನಕ್ಕೆ ಬರುತ್ತಿಲ್ಲ ಅಥವಾ ಹಾಕೋಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಬರುತ್ತಿದೆ ಅಂತ ನಮ್ಮ ಸರ್ಕಾರ ಮಾಹಿತಿ ಕೊಟ್ಟಿದೆ. ಸೊ ಅಂಥವರು ಏನು ಮಾಡಬೇಕು ಅಂತ ನೋಡೋದಾದರೆ, ನೀವು ಪ್ರತಿ ತಿಂಗಳು ರೇಷನ್ ತೊಗೊಂಬರ್ತೀರಲ್ಲ, ಸೊ ಅಲ್ಲಿ ಹೋಗಿ ನಿಮ್ಮ ಒಂದು ಏಕೆ ಅನ್ನಭಾಗ್ಯ ಯೋಜನೆಯ ಹಣ ಬರುತ್ತಿಲ್ಲ ಅಂತ ಹೇಳಿದರೆ, ಸೊ ಅವರು ಖಂಡಿತವಾಗಿ ಪ್ರಾಬ್ಲಮನ್ನು ಹೇಳ್ಕೊಡ್ತಾರೆ. ಸೊ ಅಲ್ಲಿ ಕೂಡ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಿಮ್ಮ ಒಂದು ತಾಲೂಕಿನಲ್ಲಿ ಆಹಾರ ಇಲಾಖೆ ಕಚೇರಿಗೆ ಹೋಗಿ ನಿಮ್ಮ ಒಂದು ಪ್ರಾಬ್ಲಮನ್ನು ಹೇಳ್ಕೊಂಡ್ರೆ ಸೊ ಖಂಡಿತವಾಗಿ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಒಂದು ಫ್ರೆಂಡ್ಸ್ ಕೂಡ ಶೇರ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ.